ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಲಾಗ್ ಮಾಡ್ತಿದ್ದೀರಾ ಅಂದರೆ ನಮ್ಮ ಬೇಬಿದು ಸ್ಕಿನ್ ರೋಟೀನ್ ಯಾವ ಥರ ನಾವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಲಾಗ್ ಮಾಡೋಕ್ಕಂತ ಬಂದಿದ್ದೀನಿ. ನಾವು ಯಾವುದೇ ಯೂಸ್ ಮಾಡ್ತೀವಿ, ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಯಾವುದೇ ಯೂಸ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ನಾವು ನಮ್ಮ ಪಾಪುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ವಿ, ಯಾವ ಸೋಪ್ ಯೂಸ್ ಮಾಡ್ತೀವಿ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ನಾವು ಅವನು ತಂದಿದ್ದು ಹಿಮಾಲಯ ಪ್ರಾಡಕ್ಟ್ನ ನಾವು ತಂದಿದ್ದು. ಅದು ಯಾಕೋ ಸ್ವಲ್ಪ ನಮ್ಗೆ ಅದು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನಿಸ್ತು. ಫಸ್ಟು ಹುಡ್ತಾಗ ಎಲ್ಲ ಬೇಬಿಗಳು ಫುಲ್ಲು ರೆಡ್ಗೆ ವೈಟ್ಗೆ ಇರ್ತಾರಲ್ಲ, ಸೊ ಅವನು ಕೂಡ ಹಾಗೇ ಇದ್ದ. ಆಮೇಲೆ ಡೇ ಬೈ ಡೇ ಬಂದು ಸ್ವಲ್ಪ ಕಲರ್ ಡಲ್ ಆದ. ಫಸ್ಟು ಸ್ಟಾರ್ಟಿಂಗ್ ಡೇ ಬೈ ಡೇ ಅವನು ಕಲರ್ ಸ್ವಲ್ಪ ಡಲ್ಲಾಗಿ ಬರ್ತಾಯಿದ್ದ, ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದ್ದ. ಅದಕ್ಕೆ ನಾವು ಬೇಡ ಹಿಮಾಲಯ ಯಾಕೋ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ಪ್ರಾಡಕ್ಟ್ ಚೇಂಜ್ ಮಾಡೋಣ ಅಂತಂದು ನಾವು ಆಮೇಲೆ ಕ್ರೀಮ್ನ ಚೇಂಜ್ ಮಾಡ್ತೀವಿ. ಅಂದರೆ ಎಲ್ಲ ಪೌಡರು ಮತ್ತು ಬೇಬಿ ಲೋಷನ್ಸು ಅದೆಲ್ಲ ಸೇಮ್ ಅದೇ ಹಿಮಾಲಯನ ಯೂಸ್ ಮಾಡ್ತಾಯಿದ್ವಿ. ಕ್ರೀಮ್ ಮಾತ್ರ ಬೇರೆ ಚೇಂಜ್ ಮಾಡಿದ್ವಿ. ಅದು ಯಾವ ಕ್ರೀಮ್ ಅಂತ ತೋರಿಸ್ತೀನಿ. ಸೊ ನೋಡ್ಬೋದು ನೀವೇ, ಸಬಾಮೇಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ. ಈ ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಕೂಡ ಅವನಿಗೆ ಫೇಸ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವನು ಸ್ವಲ್ಪ ಫೇರ್ ಆಗೋಕ್ಕೆ ಕಾಣಿಸ್ತಾ ಇದ್ದ, ಫೇರಾಗಿ ಬಂದ. ಹಿಮಾಲಯದಲ್ಲಿ ನಾವು ಯಾವುದಾದ್ರು ಯೂಸ್ ಮಾಡ್ತಿದ್ವಿ ಅಂತಂದರೆ ಪೌಡರ್ ಯೂಸ್ ಮಾಡ್ತೀವಿ ಅಷ್ಟೇ, ಹಿಮಾಲಯ ಪೌಡರು. ಅದನ್ನು ಹಿಮಾಲಯ ಪೌಡರ್ ಆದಮೇಲೆ ಹಿಮಾಲಯ ಲೋಷನ್ ಯೂಸ್ ಮಾಡ್ತೀವಿ. ಹಿಮಾಲಯದಲ್ಲಿ ಇದು ಯೂಸ್ ಮಾಡ್ತೀವಿ, ಬೇಬಿದು ಟಿಶ್ಯೂ ಇರುತ್ತಲ್ಲ, ಬೇಬಿ ಟಿಶ್ಯೂ ಯೂಸ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಬೇಬಿದು ಸೋಪ್ ಕೊಟ್ಟಿದ್ದಾರೆ. ಈ ಸೋಪೇ ನಾವೇನು ಯೂಸ್ ಮಾಡೋದಿಲ್ಲ, ಸೊ ಇಟ್ಟಿದ್ದೀವಿ ಅಷ್ಟೇ. ಸೋಪಲ್ಲಿ ನಾವು ಯೂಸ್ ಮಾಡಿದ್ರೆ ಜಾನ್ಸನ್ ಬೇಬಿ ಸೋಪ್ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ನಾವು ಹಿಮಾಲಯನ ಯೂಸ್ ಮಾಡ್ತಿದ್ವಿ. ಅದು ಯಾಕೋ ಅವ್ನಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಷ್ಟು, ಹಿಮಾಲಯ ಅವ್ನ ಫೇಸ್ಗೆ ಅಷ್ಟು ಸೆಟ್ ಆಗ್ತಿಲ್ಲ ಅದು. ಅದಕ್ಕೆ ನಾವು ಸೋಪ್ ಕೂಡ ಚೇಂಜ್ ಮಾಡೋಣ ಅಂತ ಜಾನ್ಸನ್ ಬೇಬಿ ಸೋಪ್ನ ಚೇಂಜ್ ಮಾಡಿದ್ವಿ. ಸೊ ಅದು ಕೂಡ ಅವ್ನ ಫೇಸ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಇವಾಗ ಸೋಪ್ ಬಂದು ಜಾನ್ಸನ್ ಯೂಸ್ ಮಾಡ್ತೀವಿ, ಕ್ರೀಮ್ ಬಂದು ಸಬಾಮೆಡ್ ಯೂಸ್ ಮಾಡ್ತೀವಿ. ಸೊ ಬೇರೆ ಅಂದರೆ ಸಬಾಮೆಡಲ್ಲಿ ಒಂದು, ಜಾನ್ಸನ್ ಇದರಲ್ಲಿ ಒಂದು ಯೂಸ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದು ಲೋಷನ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಡೈಪರ್ ರ್ಯಾಷಸ್ ಕ್ರೀಮ್ ಆಗಿರ್ಬೋದು, ಇದೆಲ್ಲ ಕೂಡ ನಾವು ಹಿಮಾಲಯನ ಯೂಸ್ ಮಾಡೋದು. ಸೊ ನಿಮ್ಗೆ ಕಾಣಿಸ್ತಿಲ್ಲ ಅಂತ, ಹೇಗೆ ಕಾಣಿಸುತ್ತೆ, ಉಲ್ಟಾ ಕಾಣಿಸ್ತೀವಿ. ಇದು ಕ್ರೀಮಲ್ಲಿ ರ್ಯಾಷಸ್ ಕ್ರೀಮ್ ಯೂಸ್ ಮಾಡ್ತೀವಿ. ಹಿಮಾಲಯದಲ್ಲಿ ಮಸಾಜ್ ಆಯಿಲ್ ಕೂಡ ಕೊಟ್ಟಿರ್ತಾರೆ. ಸೊ ಮಸಾಜ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಒಂದು ಹುಟ್ಟಿದಾಗ ಒಂದು 15 ಡೇಸ್ ಅಷ್ಟೇ ನಾವು ಇದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ವಿ. ಸೊ ಕೊಕೊನೆಟ್ ಆಯಿಲಿಂದಲೇ ಮಸಾಜ್ ಮಾಡೋದು, ಅದೇ ಯೂಸ್ ಮಾಡಿದ್ವಿ. ಸೊ ಅದರಿಂದ ಕೂಡ ಕಲರ್ ಬರ್ತಾರೆ ಮಕ್ಕಳು. ನಮ್ಮ ಮಗ ಯಾವ ಥರ ಹುಟ್ಟಿದಾಗ ಯಾವ ಥರ ಇದ್ದ, ಆಮೇಲೆ ನೆಕ್ಸ್ಟು ಮಧ್ಯದಲ್ಲಿ ಯಾವ ಥರ ಸ್ವಲ್ಪ ಡಾರ್ಕ್ನೆಸ್ ಆದ ಅಂತ ಹೇಳಿದ್ನಲ್ಲ, ಸೊ ಅವಾಗ ಯಾವ ಥರ ಇದ್ದ, ಇವಾಗ ಯಾವ ಥರ ಫೇರಾಗಿ ಇವಾಗ ಯಾವ ಥರ ಕಾಣಿಸ್ತಾನೆ ಅಂತ ಸ್ಕ್ರೀನಲ್ಲಿ ಫೋಟೋ ಹಾಕಿರ್ತೀನಿ. ಸೊ ನೀವೇ ನೋಡ್ಬೋದು ಯಾವ ಥರ ಚೇಂಜಸ್ ಆಗಿದ್ದಾನೆ ಅಂತ. ಸೊ ಮಕ್ಕಳು ಯಾವ ಕಲರಾದರೂ ಇರಲಿ, ನೀವು ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೋ ಇಲ್ವ ಅಂತ ಅದನ್ನು ಮಾತ್ರ ನೋಡಿ ಸಾಕು. ಸಬಾಮೆಡ್ ಕ್ರೀಮ್ ಒಂದು ಯೂಸ್ ಮಾಡ್ತೀವಲ್ವ, ಅದು ಬಿಟ್ಟು ಮಾಯ್ಶ್ಚರೈಸರ್ ಒಂದು ಯೂಸ್ ಮಾಡ್ತೀವಿ. ಇನ್ನೊಂದು ಮಾಯ್ಶ್ಚರೈಸರ್, ಸಬಾಮೆಡ್ ಮಾಯ್ಶ್ಚರೈಸರ್. ಇದು ನಿಮ್ಗೆ ಉದ್ದೆಲ್ಲ ಉಲ್ಟಾ ಕಾಣಿಸ್ತಾ ಇದೆ. ಸಬಾಮೆಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ. ಸಬಾಮೆಡ್ ಮಾಯ್ಶ್ಚರೈಸರ್ ಫಸ್ಟ್ ಸ್ಟಾರ್ಟಿಂಗ್ ತಂದ್ವಿ, ಜಾಸ್ತಿ ಏನು ಯೂಸ್ ಮಾಡಲಿಲ್ಲ. ಒಂದು 2-3 ಟೈಮ್ಸ್ ಅಷ್ಟೇ ಯೂಸ್ ಮಾಡಿರೋದು. ಮಿಕ್ಕಿದೆಲ್ಲ ನನ್ನ ತಂಗಿ ಯೂಸ್ ಮಾಡ್ಕೋತಾಳೆ, ನಾವು ಯೂಸ್ ಮಾಡ್ತಾಯಿಲ್ಲ ಇಷ್ಟೇ. ಆಗಿಬಿಟ್ರೆ ಏನು ಯಾವ ಥರ ಕ್ರೀಮ್ ಆಗಲಿ ಇನ್ನೇನಿಲ್ಲ. ಸೋಪಲ್ಲಿ ನಾನು ಹೇಳ್ದಂಗೆ ಸೋಪಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ, ಕ್ರೀಮಲ್ಲಿ ಸಬಾಮೆಡ್ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಮಿಕ್ಕಿದ ಪೌಡರ್ ಗಿಡರು, ರ್ಯಾಷಸ್ ಕ್ರೀಮು ಮತ್ತು ಟಿಶ್ಯೂ ಅದು ಇದೆಲ್ಲ ಹಿಮಾಲಯನೇ ಯೂಸ್ ಮಾಡೋದು. ಸೊ ಇಷ್ಟೇ ನಾವು ಯೂಸ್ ಮಾಡೋದು. ಮೂರು ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ. ಆದರೆ ಅವ್ನ ಫೇಸ್ಗೆ ಇದೇ ಅಡ್ಜಸ್ಟ್. ನಾವು ಬೇರೆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ಥರ ತೊಂದರೆ ಆಗಲಿ, ಏನಾದರೂ ಸ್ಕಿನ್ ಅಲರ್ಜಿ ಆಗಲಿ ಆ ಥರ ಏನೂ ಆಗಿಲ್ಲ ಅವನಿಗೆ. ಸೋಪಲ್ಲಿ ಜಾನ್ಸನ್ ಅಡ್ಜಸ್ಟ್ ಆಗಿರೋದು, ಕ್ರೀಮಲ್ಲಿ ಸಬಾಮೆಡ್ ಅಡ್ಜಸ್ಟ್ ಆಗಿರೋದು, ಇದೆಲ್ಲ ಹಿಮಾಲಯನೇ ಅವ್ನಿಗೆ ಅಡ್ಜಸ್ಟ್ ಆಗಿರೋದು. ಸೊ ಅವ್ನಿಗೆ ಏನು ಅಡ್ಜಸ್ಟ್ ಆಗಿದೆ ಅದೆಲ್ಲ ನೋಡಿಕೊಂಡು ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಮಕ್ಕಳು ಯಾವ ಕಲರ್ ಇದ್ರೂ ಪರವಾಗಿಲ್ಲ, ಡಾರ್ಕ್ ಇದ್ರೂ ಪರವಾಗಿಲ್ಲ, ವೈಟ್ ಇದ್ರೂ ಪರವಾಗಿಲ್ಲ, ಏನಂದರೆ ಆ್ಯಕ್ಟಿವ್ ಆಗಿರಬೇಕು ಅಷ್ಟೇ. ಆದರೂ ಒಬ್ಬೊಬ್ರು ಹೇಳ್ತಾರಲ್ವ, ಅಯ್ಯೋ ಪಾಪು ಕಪ್ಪುಗಿದೆ, ಪಾಪು ಕಲರ್ ಕಮ್ಮಿ ಇದೆ, ಅದು ಇದು ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಫೀಲ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಲರಾಗಿ ಕಾಣಿಸ್ಲಿ ಅಂತ ಕ್ರೀಮ್ ಚೇಂಜ್ ಮಾಡಿ ಕ್ರೀಮ್ ಯೂಸ್ ಮಾಡಿದ್ವಿ ಅಷ್ಟೇ. ಪಾಪುಗಳು ಯಾವ ಥರ ಇದ್ದರೂ, ಯಾವ ಕಲರ್ ಇದ್ದರೂ ಮಕ್ಕಳುಗಳು ಚೆಂದಾನೆ ನೋಡೋಕ್ಕೆ. ಏನು ಅಂದರೆ ಮೇನಾಗಿ ಅವ್ರು ಫುಲ್ ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿ ಮನೆ ತುಂಬ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರೆ ಅಷ್ಟೇ ಸಾಕು, ಏನು ಬೇಕಾಗಿಲ್ಲ. ಕಲರ್ ಯಾವುದಿದ್ರೆ ಏನು, ಒಟ್ಟಲ್ಲಿ ಮಕ್ಕಳಲ್ಲಿ ಲಕ್ಷಣ ಒಂದು ಇರಬೇಕಷ್ಟೇ. ವೈಟಾರು ಇರಲಿ, ಬ್ಲ್ಯಾಕಾರು ಇರಲಿ, ಲಕ್ಷಣ ಒಂದಿದ್ರೆ ಸಾಕು. ಈಗ ಒಬ್ಬೊಬ್ಬರು ತುಂಬ ಜನ ತುಂಬ ವೈಟಾಗಿರ್ತಾರೆ, ಅಷ್ಟೊಂದು ಲಕ್ಷಣವೇ ಇರೋದಿಲ್ಲ. ಒಬ್ಬೊಬ್ರು ಕಪ್ಪೋಗಿದ್ರು ಲಕ್ಷಣವಾಗಿ ಕಾಣ್ತಾ ಇರ್ತಾರೆ. ಸೊ ಏನಂದರೆ ಮಕ್ಕಳಲ್ಲಿ ಲಕ್ಷಣ ಇರಬೇಕು, ಕಲರ್ ಯಾವುದಿದ್ರೂ ಪರವಾಗಿಲ್ಲ, ಸೂಪರ್ ಆ್ಯಕ್ಟಿವಾಗಿ ಓಡಾಡ್ಕೊಂಡಿದ್ರೆ ಸಾಕು. ಸೊ ನನ್ನ ಮಗ ಫಸ್ಟು ವೈಟ್ ಇದ್ದ, ಆಮೇಲೆ ಬರ್ತಾ ಸ್ವಲ್ಪ ಡಾರ್ಕ್ ಆದ.
ಇವಾಗ ಫೇರಾಗೇ ಇದ್ದಾನೆ. ಇವಾಗ ಏನಿಲ್ಲ, ಫೇರಾಗಿ ಕಲರ್ ಕೂಡ ಬಂದಿದ್ದಾನೆ, ಆ್ಯಕ್ಟಿವ್ ಆಗೂ ಇದ್ದಾನೆ, ಓಡಾಡ್ಕೊಂಡು ಆಟಾಡ್ಕೊಂಡು ಚೆನ್ನಾಗೇ ಇರ್ತಾನೆ. ಸೊ ಅದ್ರ ಹತ್ರ ಪ್ರಾಬ್ಲಮ್ ಇಲ್ಲ. ಇಷ್ಟೇ ನಮ್ಮ ಬೇಬಿ ಸ್ಕಿನ್ ರೊಟೀನ್. ನಿಮ್ಮ ಪಾಪು ಏನಾದರೂ ಬ್ಲ್ಯಾಕ್ ಆಗಿದೆಯಾ, ಬೇರೆಯವರೆಲ್ಲ ಬ್ಲ್ಯಾಕ್ ಕಪ್ಪಿದ್ದಾರೆ ಅಂತ ಯಾರಾದರೂ ಹೇಳ್ತಿದ್ರೆ ಯಾರೂ ಬೇಜಾರಾಗಕ್ಕೆ ಹೋಗಬೇಡಿ. ಅದೆಲ್ಲ ಏನಿಲ್ಲ. ಮಕ್ಕಳದು ಯಾವಾಗಲೂ ಅವ್ರು 1 ವರ್ಷ ತನಕ ಒಂದೂವರೆ ವರ್ಷ ತನಕ ಕಲರ್ ಚೇಂಜ್ ಆಗ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ.